ನಮಸ್ತೆ ಫ್ರೆಂಡ್ಸ್, ಕರಾರ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ವಾಣಿಜ್ಯ ಆದಾಯ ತೆರಿಗೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. 2026ರ ಹೊಸ ಅಧಿಸೂಚನೆ ಆಗಿರುತ್ತೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ನೀವೇನಾದರೂ ಜಸ್ಟ್ 10th ಪಾಸ್ ಆಗಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ, ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ. ಬೆಂಗಳೂರು ಆದಾಯ ತೆರಿಗೆ ಕಚೇರಿ, ಪ್ರಾದೇಶಿಕ ವಲಯ ಕಚೇರಿ ಹಾಗೂ ಮೌಲ್ಯಮಾಪನ ಘಟಕಗಳು ಮತ್ತು ಸರ್ಕಾರಿ ಇಲಾಖೆಗಳು ಇಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್, ಆದಾಯ ತೆರಿಗೆ ನಿರೀಕ್ಷಕರು ಪದವಿ ಆಗಿರಬೇಕಾಗತ್ತೆ. ಯಾವುದೇ ಪದವಿಯನ್ನು ಮಾಡ್ಕೊಂಡಿದ್ರು ನೀವು ಆದಾಯ ತೆರಿಗೆ ನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ತೆರಿಗೆ ಸಹಾಯಕ ಪದವಿ ಪ್ಲಸ್ ಕಂಪ್ಯೂಟರ್ ಜ್ಞಾನ ಬೇಕಾಗಿರುತ್ತೆ. ಹಾಗೆ ಬಹುಕಾರ್ಯ ಸಿಬ್ಬಂದಿ ಎಂ ಟಿ ಎಸ್ ಆದಂಥ ಅಭ್ಯರ್ಥಿಗಳು, 10th ಪಾಸ್ ಆದಂಥ ಅಭ್ಯರ್ಥಿಗಳು MTS ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ PUC ಪಾಸ್ ಆಗಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಹವಾಲ್ದಾರ್ ಹುದ್ದೆಗಳಿಗೆ 10th ಪಾಸ್ ಆಗಿರಬೇಕಾಗತ್ತೆ. ಈ ಒಂದು ಏನು ಎಜುಕೇಷನ್ನ ನೀವು ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಪೋಸ್ಟ್ ಹೆಸರು, ಕನಿಷ್ಠ ವಯೋಮಿತಿ ಹಾಗೂ ಗರಿಷ್ಠ ವಯೋಮಿತಿ ನೋಡಿ. ಇನ್ಸ್ಪೆಕ್ಟರ್ ತೆರಿಗೆ ಸಹಾಯಕ 18ರಿಂದ 30 ವರ್ಷಗಳು, ಸ್ಟೆನೋಗ್ರಾಫರ್ 18ರಿಂದ 27 ವರ್ಷಗಳು, ಇನ್ನು MTS ಹವಾಲ್ದಾರ್ 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಏನು ಒಂದು ನೇಮಕಾತಿಯ ಒಂದು ಸಂಬಳವನ್ನು ನೋಡೋದಾದರೆ ಆದಾಯ ತೆರಿಗೆ ನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ 44,000ದಿಂದ 1,42,000 ಇರುತ್ತೆ. ತೆರಿಗೆ ಸಹಾಯಕ ಹುದ್ದೆಗಳಿಗೆ 29,000ದಿಂದ 92,000 ಇದ್ದರೆ, ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ 25,000ದಿಂದ 81,000 ಇರುತ್ತೆ. ಹಾಗೆ ಹವಾಲ್ದಾರ್ ಹುದ್ದೆಗಳಿಗೆ 18ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು MTS ಹುದ್ದೆಗಳಿಗೆ 18ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಹೆಚ್ಚುವರಿ ಪ್ರಯೋಜನಗಳು ಕೂಡ ಇರ್ತವೆ. ತುಟ್ಟಿ ಭತ್ಯೆ DA ಮತ್ತು ಮನೆ ಬಾಡಿಗೆ ಭತ್ಯೆ HRA, ಸಾರಿಗೆ ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯಗಳು, ಪಿಂಚಣಿ ಮತ್ತು ನಿರ್ವೃತ್ತಿ ಸೌಲಭ್ಯಗಳು ಕೂಡ ಇರ್ತವೆ. ಆನಂತರ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ. CBT OMR ಆಧಾರಿತ ಲಿಖಿತ ಪರೀಕ್ಷೆ ಇರುತ್ತೆ. ಕೌಶಲ್ಯ ಪರೀಕ್ಷೆ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಹಾಗೂ ಶಾರೀರಿಕ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ಪರಿಶೀಲನೆ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಅಂತಿಮವಾಗಿ ಮೆರಿಟ್ ಪಟ್ಟಿ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಎಕ್ಸಾಮ್ಗಳಿಗೆ ಒಂದು ಸಿಲೆಬಸ್ಸನ್ನು ನೋಡೋದಾದರೆ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಪರಿಣಾತ್ಮಕ ಮತ್ತು ಯೋಗ್ಯತೆ, ಸಾಮಾನ್ಯ ಅರಿವು, ಆಂಗ್ಲ ಭಾಷೆ ಕೊಟ್ಟಿದ್ದಾರೆ ನೋಡಿ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವಂಥ ಒಂದು ಡಾಕ್ಯುಮೆಂಟನ್ನು ನೋಡೋದಾದರೆ ಆಧಾರ್ ಕಾರ್ಡು, ಸರ್ಕಾರಿ ID ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ ಪ್ರಮಾಣ ಪತ್ರ ಮತ್ತು PWD ಪ್ರಮಾಣ ಪತ್ರ ಅನ್ವಯಿಸಿದೆ ಮಾತ್ರ. ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಅಂದರೆ ಒಂದು ಫೋಟೋ ಬೇಕಾಗುತ್ತೆ. ಸಹಿ ಮತ್ತು ಮಾನ್ಯತೆ ಪಡೆದಂಥ ಒಂದು ನಿಮ್ಮ ಹತ್ರ ಇದ್ದಂಥ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ 30 ಫೆಬ್ರವರಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ. ಫ್ರೆಂಡ್ಸ್, ವಾಣಿಜ್ಯ ಆದಾಯ ತೆರಿಗೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. 2026ರ ಹೊಸ ಅಧಿಸೂಚನೆ ಆಗಿರುತ್ತೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ನೀವೇನಾದರೂ ಜಸ್ಟ್ 10th ಪಾಸ್ ಆಗಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ, ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ. ಬೆಂಗಳೂರು ಆದಾಯ ತೆರಿಗೆ ಕಚೇರಿ, ಪ್ರಾದೇಶಿಕ ವಲಯ ಕಚೇರಿ ಹಾಗೂ ಮೌಲ್ಯಮಾಪನ ಘಟಕಗಳು ಮತ್ತು ಸರ್ಕಾರಿ ಇಲಾಖೆಗಳು ಇಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್, ಆದಾಯ ತೆರಿಗೆ ನಿರೀಕ್ಷಕರು ಪದವಿ ಆಗಿರಬೇಕಾಗತ್ತೆ. ಯಾವುದೇ ಪದವಿಯನ್ನು ಮಾಡ್ಕೊಂಡಿದ್ರು ನೀವು ಆದಾಯ ತೆರಿಗೆ ನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ತೆರಿಗೆ ಸಹಾಯಕ ಪದವಿ ಪ್ಲಸ್ ಕಂಪ್ಯೂಟರ್ ಜ್ಞಾನ ಬೇಕಾಗಿರುತ್ತೆ. ಹಾಗೆ ಬಹುಕಾರ್ಯ ಸಿಬ್ಬಂದಿ MTS ಆದಂಥ ಅಭ್ಯರ್ಥಿಗಳು
10th ಪಾಸ್ ಆದಂಥ ಅಭ್ಯರ್ಥಿಗಳು MTS ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ PUC ಪಾಸ್ ಆಗಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಹವಾಲ್ದಾರ್ ಹುದ್ದೆಗಳಿಗೆ 10th ಪಾಸ್ ಆಗಿರಬೇಕಾಗತ್ತೆ. ಈ ಒಂದು ಏನು ಎಜುಕೇಷನ್ನ ನೀವು ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಪೋಸ್ಟ್ ಹೆಸರು, ಕನಿಷ್ಠ ವಯೋಮಿತಿ ಹಾಗೂ ಗರಿಷ್ಠ ವಯೋಮಿತಿ ನೋಡಿ. ಇನ್ಸ್ಪೆಕ್ಟರ್ ತೆರಿಗೆ ಸಹಾಯಕ 18ರಿಂದ 30 ವರ್ಷಗಳು, ಸ್ಟೆನೋಗ್ರಾಫರ್ 18ರಿಂದ 27 ವರ್ಷಗಳು, ಇನ್ನು MTS ಹವಾಲ್ದಾರ್ 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಸಂಬಳವನ್ನು ನೋಡೋದಾದರೆ ಆದಾಯ ತೆರಿಗೆ ನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ 44,000ದಿಂದ 1,42,000 ಇರುತ್ತೆ. ತೆರಿಗೆ ಸಹಾಯಕ ಹುದ್ದೆಗಳಿಗೆ 29,000ದಿಂದ 92,000 ಇದ್ದರೆ, ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ 25,000ದಿಂದ 81,000 ಇರುತ್ತೆ. ಹಾಗೆ ಹವಾಲ್ದಾರ್ ಹುದ್ದೆಗಳಿಗೆ 18ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು MTS ಹುದ್ದೆಗಳಿಗೆ 18ರಿಂದ 56,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಹೆಚ್ಚುವರಿ ಪ್ರಯೋಜನಗಳು ಕೂಡ ಇರ್ತವೆ. ತುಟ್ಟಿ ಭತ್ಯೆ DA ಮತ್ತು ಮನೆ ಬಾಡಿಗೆ ಭತ್ಯೆ HRA, ಸಾರಿಗೆ ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯಗಳು, ಪಿಂಚಣಿ ಮತ್ತು ನಿರ್ವೃತ್ತಿ ಸೌಲಭ್ಯಗಳು ಕೂಡ ಇರ್ತವೆ. ಆನಂತರ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ. CBT OMR ಆಧಾರಿತ ಲಿಖಿತ ಪರೀಕ್ಷೆ ಇರುತ್ತೆ. ಕೌಶಲ್ಯ ಪರೀಕ್ಷೆ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಹಾಗೂ ಶಾರೀರಿಕ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ಪರಿಶೀಲನೆ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಅಂತಿಮವಾಗಿ ಮೆರಿಟ್ ಪಟ್ಟಿ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಎಕ್ಸಾಮ್ಗಳಿಗೆ ಒಂದು ಸಿಲೆಬಸನ್ನು ನೋಡೋದಾದರೆ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಪರಿಣಾತ್ಮಕ ಮತ್ತು ಯೋಗ್ಯತೆ, ಸಾಮಾನ್ಯ ಅರಿವು, ಆಂಗ್ಲ ಭಾಷೆ ಕೊಟ್ಟಿದ್ದಾರೆ ನೋಡಿ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವಂಥ ಒಂದು ಡಾಕ್ಯುಮೆಂಟನ್ನು ನೋಡೋದಾದರೆ ಆಧಾರ್ ಕಾರ್ಡು, ಸರ್ಕಾರಿ ID ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ ಪ್ರಮಾಣ ಪತ್ರ ಮತ್ತು PWD ಪ್ರಮಾಣ ಪತ್ರ ಅನ್ವಯಿಸಿದೆ ಮಾತ್ರ. ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಅಂದರೆ ಒಂದು ಫೋಟೋ ಬೇಕಾಗುತ್ತೆ. ಸಹಿ ಮತ್ತು ಮಾನ್ಯತೆ ಪಡೆದಂಥ ಒಂದು ನಿಮ್ಮ ಹತ್ರ ಇದ್ದಂಥ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ 30 ಫೆಬ್ರವರಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ.